ಒಬ್ರು ಕೊಡೋದು ಇನ್ನೊಬ್ಬ ಗೊತ್ತಿರಲ್ಲ, ಒಬ್ರು ಕೊಡೋದು ಇನ್ನೊಬ್ಬ ಗೊತ್ತಿರಲ್ಲ, ಯಾರಿಗಾಗ್ಲಿ ಗೊತ್ತಿರಲ್ಲ, ಹೇಳ್ಕೊಳ್ಳೋದು ಇಲ್ಲ, ಬೇರೆಯವ್ರಿಗೆ ಹೇಳೋದು ಇಲ್ಲ, ನಾನು ಕೊಟ್ಟಿದ್ದೀನಿ ಅಂತ ಹೇಳೋದು ಇಲ್ಲ ಅವರು. ಯಾರಿಗಾಗ್ಲಿ ಗೊತ್ತಿರಲ್ಲ, ಹೇಳ್ಕೊಳ್ಳೋದು ಇಲ್ಲ, ಬೇರೆಯವ್ರಿಗೆ ಹೇಳೋದು ಇಲ್ಲ, ನಾನು ಕೊಟ್ಟಿದ್ದೀನಿ ಅಂತ ಹೇಳೋದು ಇಲ್ಲ ಅವರು. ಯಾರು ಬಂದವರು ಅವ್ರಿಗೆ ಏನ್ ಬೇಕು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಒಬ್ರಿಗೆ ಯಾರು ಬಂದವರು ಅವ್ರಿಗೆ ಏನ್ ಬೇಕು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಒಬ್ರಿಗೆ ಹೇಳ್ಕೊಳ್ಳೋದಿಲ್ಲ, ಈ ಕೈ ಮಾಡಿರೋದು ಈ ಕೈ ಗೊತ್ತಾಗಲ್ಲ ಹಂಗೆ, ಆ ತರ ಹೇಳ್ಕೊಳ್ಳೋದಿಲ್ಲ, ಈ ಕೈ ಮಾಡಿರೋದು ಈ ಕೈ ಗೊತ್ತಾಗಲ್ಲ ಹಂಗೆ, ಆ ತರ ಅದು ಅವ್ರ ಹತ್ರ ಯಾರು ಪಡೆದಿರೋರಿಗೆಲ್ಲ ಗೊತ್ತು ಹೆಂಗೆ ಅಂತ. ನಂದು ಅವ್ರ ಹತ್ರ ಯಾರು ಪಡೆದಿರೋರಿಗೆಲ್ಲ ಗೊತ್ತು ಹೆಂಗೆ ಅಂತ. ನಾನು ಸುಮ್ಮನೆ ಹೇಳಬೇಕಾಗಿಲ್ಲ ಮೀಡಿಯಾ ಮುಂದೆ, ಸೋಮಣ್ಣ ಅವ್ರಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನ್ ಈ ದಿನ ಹಾವಣಿ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಮೊದಲನೇ ಬಾರಿಗೆ ನಾವು ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು, ಹಾಗಾಗಿ ಸುಮಾರು ಒಂದು 5,000 to 6,000 ಜನ ಅಂತ ಅಂದ್ಕೊಂಡು, ಅದಿನ್ನೂ ಈಗ ಜಾಸ್ತಿ ಆಗ್ತಾ ಇದೆ. ತುಂಬಾ ಜನ ಬೆಳಗ್ಗೆಯಿಂದ ತುಂಬಾ ಜನ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಎಲ್ಲ ಊಟ ವ್ಯವಸ್ಥೆ ಮಾಡಿದ್ದೇನೆ. ಎಲ್ಲ ತೃಪ್ತಿಯಿಂದ ಊಟ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಯಾವುದೇ ರೀತಿಯ ಸಮಸ್ಯೆಗಳಿದ್ದಾರೆ ಎಲ್ಲರಿಗೂ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ನಾವು ಎಲ್ರಿಗೂ ಒಳ್ಳೇದಾಗಿ. ಇಲ್ಲ ಅರ್ಕೆ ಅಂತ ಏನೂ ಇಲ್ಲ. ಈ ವರ್ಷ ಇದು ಮಾಡ್ಬೇಕು ಅಂತ ಅಂದ್ಕೊಂಡು, ಹಾಗಾಗಿ ಈ ವರ್ಷದಿಂದ ಇದು ಮಾಡ್ಬೇಕು ಅಂತ ಅಂದ್ಕೊಂಡು ಇನ್ನು ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡು, ಅದು ತುಂಬಾ ದೊಡ್ಡದಾಗಿ ಆಗೋಯ್ತು. ತುಂಬಾ ಇಲ್ಲಿ ಬೇರೆ ಕಡೆಗಿಂತ ಇಲ್ಲಿ ತುಂಬಾ ಎಲ್ರಿಗೂ ಬೆಟ್ಟಕ್ಕೆ ಹೋಗಿ ತುಂಬಾ ಸುಸ್ತಾಗಿ ಬಂದಿರ್ತಾರೆ. ಎಲ್ರಿಗೂ ತುಂಬಾ ಅನುಕೂಲ ಆಗ್ತಾ ಇದೆ. ಇಲ್ಲಿ ಇದನ್ನ ಕಂಟಿನ್ಯೂಸ್ ಆಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಪ್ರತಿ ವರ್ಷ ಮುಂದುವರಿಸ್ತೀವಿ. ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ದೇನೆ. ಖಂಡಿತ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದೇನೆ. ಎಲ್ರಿಗೂ ಸಮಸ್ತ ಜನರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ ಅಷ್ಟೇ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗರು ಸುಮಾರು 30 to 40 ಜನ ಹುಡುಗರು ವಾಲಂಟಿಯರ್ಗೆ ಎಲ್ಲ ಬಂದು ನಮ್ಗೆ ಸಹಕಾರ, ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮೂರವರು ಮತ್ತೆ ಆವಣಿ, ಕೊತ್ತಮಂಗಲ, ನಮ್ಮ ಹಳ್ಳಿಗೆ ಎಲ್ಲಾ ಹಳ್ಳಿಗಳಿಂದ ಬಂದು ನಮ್ಮ ಹುಡುಗರೆಲ್ಲ ಸುಮಾರು ಒಂದು 30-40 ಜನ ಹುಡುಗರು ವಾಲಂಟಿಯರ್ ಆಗಿ ಇದಕ್ಕೆ ಸಹಕರಿಸಿದ್ದಾರೆ. ಎಲ್ಲರೂ ನಮ್ಮ ಹುಡುಗರು ಎಲ್ಲ ಇದು ಮಾಡಿರೋದು. ಬೆಳಗ್ಗೆಯಿಂದ ನಡೀತಾ ಇದೆ. ಇನ್ನು ಸಂಜೆವರೆಗೂ ಎಷ್ಟು ಜನಕ್ಕಾದ್ರೂ ನಾವು ನಮ್ಮ ಇದನ್ನ ಮುಂದೆ ಎಲ್ರಿಗೂ ಅವ್ರಿಗೂ ಸಹ ಈ ರಾಮಲಿಂಗೇಶ್ವರ ಸ್ವಾಮಿ ಪೂಜೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಸಂತರ್ಪಣಾ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಸ್ನೇಹಿತರಾದ ಆನಂದ್ರವರು ಈ ಒಂದು ಇದಕ್ಕೆ ಪ್ರೇರೇಪಣೆ ಅವರು. ಯಾಕೆಂದ್ರೆ ನಾವು ನಮ್ಗಿಲ್ಲಿ ಎಲ್ಲಿ ಇದು ಮಾಡಬೇಕು ಅಂತ ನಾವು ಇದು ನೋಡ್ತಾ ಇರ್ಬೇಕಾದ್ರೆ ಈ ಜಾಗದ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ನಮ್ಗೆಲ್ಲಾ ರೀತಿಯಲ್ಲಿ ಅನುಕೂಲ ಮಾಡಿ ಅವರು ಇದು ಮಾಡಿದ್ದಾರೆ. ಅವ್ರಿಗೂ ಸಹ ದೇವರು ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ವೈಕೆ ಸೋಮಶೇಖರ್ ಅಂತ ಅನ್ನೋರು ಇದೇ ಈ ಮೊದಲ ಬಾರಿಗೆ ಇದು ಮಾಡ್ತಾ ಇರೋದು ಅನುದಾನ. ಇದೇ ರೀತಿ ನಮ್ಮ ಶೇಖರಣ್ಣವರು ಸರ್ ಸುಮಾರು ಒಂದು 70 ಜನ ಇದ್ದೀವಿ ಸರ್. 1,000 ಜನ ಇಷ್ಟು ಅಂತೆಲ್ಲ ಮಾಡ್ತಾ ಇದ್ರೆ ಆಗ್ತಾ ಇದ್ದೀರಿ. ಇಷ್ಟು ಜನ ಅಂತ ಹೇಳಕ್ಕಾಗಿದೆ. ಬೆಳಿಗ್ಗೆ ಒಂದು 9-9:30ವರೆಗೂ ಒಂದು ಬಡವರಿಗೆ ಮದುವೆಗೆ ಆಗ್ಲಿ, ಯಾವ್ದಾದ್ರು ಒಂದು ಹೆಚ್ಚು ಕಮ್ಮಿ ಹಾಸ್ಪಿಟ್ಲ್ಗೆ ಆಗ್ಲಿ, ಇಂತ 100 ಏನೇ ಆಗ್ಲಿ ತೊಂದರೆ ಆಗ್ಲಿ, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ಆಗ್ತಾರೆ. ಕೆಟ್ಟದಕ್ಕಂದ್ರೆ ಈ ವಿಷಯಗಳಿಗೆ ಒಂದು ಎಲ್ಲ ಬಂದ ತಕ್ಷಣ ಯಾವ್ದೇ ಆಗ್ಲಿ, ಇಲ್ಲ ಅಂದಿರ ಅವ್ರ ಕೈಲಾಗ ಸಹಾಯ ಮಾಡ್ತಾರೆ. ದುಡ್ಡುಗೋಸ್ಕರ ಯಾರು ಅದು ಮಾಡೋದಿಲ್ಲ ಅಂತವ್ರೆಲ್ಲ ಅವರು ದುಡ್ಡು ಕೊಟ್ಟು ಕರ್ಸ್ಕೊಳ್ಳೋ ಅಂತವ್ರ ಎಲ್ಲ ಅಭಿಮಾನ ಇರೋವರ ಬಂದಿರೋದಿಲ್ಲ. ಒಂದೂರಲ್ಲ, ಸುಮಾರು 10-100 ಜನ ಇದಾರೆ ಇಲ್ಲಿ. ಭಗವಂತ ಅವ್ರಿಗೆ ಇನ್ನ ಆಯುಷ್ಯ, ಆರೋಗ್ಯ, ಒಳ್ಳೆ ಒಂದು ರಾಜಕೀಯ ಆಗ್ಲಿ, ಯಾವ್ದೋ ಒಂದು ವಿಷಯದಲ್ಲಿ ಅವ್ರು ಇನ್ನು ಉನ್ನತ ಸ್ಥಾನಕ್ಕೆ ಹೇಳ್ಬೇಕಂತ ನಾವು ಕೋರ್ಕೊತಾ ಇದ್ದೀವಿ ನಾವೆಲ್ಲ. ಜೈ ಶ್ರೀರಾಮ್. ನನ್ನ ಹೆಸರು ಪ್ರದೀಪ್ ಅಂತ.
ನಾವು ಶೇಖರಣ್ಣ ಹತ್ರ ಸುಮಾರು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು 19 ವರ್ಷದಿಂದ ಗೊತ್ತಿದೆ. ಈ ತರ ಸಾಮಾಜಿಕ ಸೇವೆಗಳಲ್ಲಿ ಯಾವತ್ತೂ ಮುಂದೆ ಇರ್ತಾರೆ ಸರ್. ಇವತ್ತೇನ್ ಅನಿಸ್ತದೆ, ಅವ್ರು ಇವತ್ತು ಅನ್ನ ಸಂತರ್ಪಣೆ ಮಾಡ್ತಾ ಇದಾರೆ. ಅವ್ರ ಜಾತ್ರೆಗೆ ಲಕ್ಷಾಂತರ ಜನ ಸೇರಿದಾಗ ಹೌದು. ಅವ್ರು ಮಾಡ್ತಾರೆ ಒಳ್ಳೆ ಕೆಲಸದ ಬಗ್ಗೆ ಅಂತ ಅನಿಸ್ತದೆ. ಒಳ್ಳೆ ಕೆಲಸದ ಬಗ್ಗೆ ಇಲ್ಲ, ಇನ್ನ 1000 ಜನ ಜಾಸ್ತಿ ಮಾಡಿ ಏನ್ ಅನ್ಸ್ತದೆ ಹೇಳಿ, ನಿಮ್ಗೆ ಏನ್ ಅನ್ಸ್ತದೆ? ಇಲ್ಲಿ ನೆರೆದಿರ್ತಕ್ಕಂಥ ಸುಮಾರು ಸಾವಿರಾರು ಜನ ಭಕ್ತಾದಿಗಳ ಮುಂದೆ ಇನ್ನೂ ಒಂದು ಅಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡುವಂತ ಶಕ್ತಿ ಸಾರ್ ದೇವ್ರು ಕೊಡ್ಲಿ ಅಂತ. ಇವತ್ತು ನೀವು ಕೂಡ ವಾರಂಟಿಯರ್ ಬಂದು ಸೇವೆ ಮಾಡಬೇಕು ಅವ್ರ ಜೊತೆಲಿ. ಹೌದು ಇವತ್ತು ಅವ್ರು ಏನಾದ್ರು ಹೇಳ್ಬೇಕು ಅಂದ್ರೆ ಜನ ಆಶೀರ್ವಾದ ಮಾಡ್ಬೇಕು, ಯಾವ ವಿಚಾರದಲ್ಲಿ ಆಶೀರ್ವಾದ ಮಾಡ್ಬೇಕು? ಸರ್, ಅವರು ಮೊದಲಿಂದಾನು ಸಮಾಜ ಸೇವೆಯಲ್ಲಿ ಕಳಕಳಿಯಿಂದ ಮುಂದೆ ಇದ್ದಾರೆ ಯಾವತ್ತೇ ಆಗ್ಲಿ. ಅದ್ರಲ್ಲಿ ಆ ದೇವರ ಆಶೀರ್ವಾದ ಯಾವತ್ತು ಇದ್ದೇ ಇರತ್ತೆ. ಇವತ್ತಿನ ದಿನ ಹೆಂಗಂತ ಇವತ್ತು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇನ್ ಮುಂದೆ ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು. ಆ ದೇವರ ಆಶೀರ್ವಾದ ಹಿಂಗೆ ಇರತ್ತೆ, ಅದಂತ ಹೇಳಕ್ ಇಷ್ಟಪಡ್ತೀನಿ. ಸೇವೆ ಬಗ್ಗೆ ಹೇಳ್ಬೇಕಂದ್ರೆ ಒಬ್ರು ಕೊಡೋದು ಇನ್ನೊಬ್ರು ಗೊತ್ತಿರಲ್ಲ, ಯಾರಿಗಾಗ್ಲಿ ಗೊತ್ತಿರಲ್ಲ, ಹೇಳ್ಕೊಳೋದು ಇಲ್ಲ, ಬೇರೆಯವ್ರಿಗೆ ಹೇಳೋದು ಇಲ್ಲ, ನಾನು ಹಿಂಗ್ ಕೊಟ್ಟಿದ್ದೀನಿ ಅಂತ ಹೇಳೋದು ಇಲ್ಲ. ಅವರು ಯಾರು ಬಂದು ಅವ್ರಿಗೆ ಏನ್ ಬೇಕು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಒಬ್ರಿಗೆ ಹೇಳ್ಕೊಳ್ಳಲ್ಲ. ಈ ಕೈ ಮಾಡಿರೋದು ಈ ಕೈ ಗೊತ್ತಾಗಲ್ಲ, ಹಂಗೆ ಆ ತರ ನಮ್ಮ ಸರ್ ಅವ್ರು ಮಾಡೋದು. ಎಲ್ರಿಗೂ ಗೊತ್ತು, ಅವ್ರ ಹತ್ರ ಯಾರು ಪಡೆದಿರೋರಿಗೆಲ್ಲ ಗೊತ್ತು ಹೆಂಗೆ ಅಂತ. ನಾನು ಸುಮ್ಮನೆ ಹೇಳಬೇಕಾಗಿಲ್ಲ, ಮೀಡಿಯಾ ಮುಂದೆ ಎಲ್ರಿಗೂ ಗೊತ್ತು ಅದೇ ತರ ಮಾಡೋದು ಅಂತ. ಸೋಮಣ್ಣ ಅವ್ರಿಗೆ ನಮ್ದು ಊರು ಬಂದು ಕೊತ್ಮಂಗ್ಲ. ಸೋಮಶೇಖರ್ ಅನ್ನೋರು ಸುಮಾರು ಒಂದು 10 ವರ್ಷದಿಂದ ಪರಿಚಯ ಇದ್ದಾರೆ. ಅವ್ರು ಏನೇ ಕೆಲಸ ಮಾಡ್ಲಿ ಯಾರಿಗೂ ಗೊತ್ತಿಲ್ದಂಗೆ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ. ಕೆಲವೊಂದು ವಿಷಯಗಳಲ್ಲಿ ಸುಮ್ನೆ ದುಡ್ಡಿಟ್ಬಿಟ್ಟು ನಮ್ ಕೆಲಸ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ದಂಗೆ ಸುಮಾರು ವರ್ಷಗಳಿಂದ ಅವ್ರ ಪಾಡ್ಗೆ ಅವ್ರು ಇದ್ದಾರೆ. ಈ ನಡುವೆ ಎಲ್ಲ ನಾವು ಹುಡುಗರೆಲ್ಲ ಪರಿಚಯ ಆಗಿ ಈ ತರ ಎಲ್ಲ ಮುಂದುವರಿಸ್ಬೇಕು.